ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಸೌತ್ ರುಚಿ ಚಾನಲ್. ಇವತ್ತಿನ ನಮ್ಮ ರೆಸಿಪಿ ಬಂದು ತಂದೂರಿ ಚಿಕನ್ ಬ್ಲಾಸ್ಟ್ ಅಂತ ಹೇಳಿ ಶುರು ಮಾಡೋಣ. ಇವಾಗ ತುಂಬಾ ಈಸಿ ರೆಸಿಪಿ, ಬ್ಯಾಚುಲರ್ಸ್ ಕೂಡ ಮಾಡ್ಕೊಂಡು ತಿನ್ಬೋದು ಆರಾಮಾಗಿ. ಯಾವುದೇ ಈರುಳ್ಳಿ ಬೇಕಾಗಿಲ್ಲ, ನಿಂಬೆಹಣ್ಣು ಬೇಕಾಗಿಲ್ಲ, ಟೊಮೆಟೊ ಹಣ್ಣು ಬೇಕಾಗಿಲ್ಲ, ಕೊತ್ತಂಬರಿ ಸೊಪ್ಪು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಒಂದು ಪ್ಯಾಕೆಟ್ ಮಸಾಲ ಅಷ್ಟೇ ಬೇಕಾಗಿರೋದಕ್ಕೆ, ಒಂದು ಸ್ಪೂನ್ ತುಪ್ಪ ಅಷ್ಟೇ ಬೇಕಾಗಿರೋದು ಇದಕ್ಕೆ. ನೋಡಿ, ನಾನಿಲ್ಲಿ ಒಂದು 250 ಗ್ರಾಮ್ಸ್ ಅಂದರೆ 1/4 kg ನಾನು ಚಿಕನ್ ತೊಗೊಂಡಿದ್ದೀನಿ. ನಾನು ಸ್ಕಿನ್ ಔಟ್ ತೊಗೊಂಡಿದ್ದೀನಿ. ನೋಡಿ, ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಈ ಥರ ಮಸಾಲ ಸಿಗುತ್ತೆ, ಒಂದು ಕಿಲ್ಲರ್ ಅಂತ ಹೇಳಿ. ಇದರಲ್ಲಿ ತುಂಬಾ ಫ್ಲೇವರ್ ಸಿಗುತ್ತೆ. ಬಟ್ ನಾನು ತೊಗೊಂಡಿರೋದು ಇವತ್ತು ತಂದೂರಿ ಚಿಕನ್ ಬ್ಲಾಸ್ಟ್ ಅಂತ ಹೇಳಿ ತೊಗೊಂಡಿದ್ದೀನಿ. ನೋಡಿ, ಈ ಪ್ಯಾಕೆಟ್ ಓಪನ್ ಮಾಡ್ಕೊಂಡು ಇದನ್ನು ಹಾಕ್ಕೋಬೇಕು. ಬೇರೆ ಯಾವುದೇ ಇಂಗ್ರೀಡಿಯೆಂಟ್ಸ್ ಅವಶ್ಯಕತೆ ಇಲ್ಲ ಇದಕ್ಕೆ. ಆರಾಮಾಗಿ ಒಂದು 10-15 ನಿಮಿಷದಲ್ಲಿ ಇದು ಆಗೋಗುತ್ತೆ. ಮಿಕ್ಸ್ ಮಾಡಿ ಇಟ್ಟ ಮೇಲೆ ನೀವು ಬ್ಯಾಚುಲರ್ಸ್ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ನಾನಿಲ್ಲಿ ಟೀ ಕಪ್ ಇರುತ್ತಲ್ಲ, ಅದರಲ್ಲಿ ಒಂದು 1/4 ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಟೀ ಕುಡಿಯೋ ಗ್ಲಾಸಲ್ಲಿ ತುಂಬ ಜಾಸ್ತಿ ನೀರು ಹಾಕ್ಬಿಡ್ಬೇಡಿ, ಆ ಮಸಾಲೆ ಹಿಡಿಬೇಕಲ್ಲ ಚಿಕನ್ ಪೀಸಸ್ಗೆ. ಹಾಗಾಗಿ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ತುಪ್ಪ ಇದ್ದರೆ ನೀವು 1 ಟೇಬಲ್ ಸ್ಪೂನಷ್ಟು ತುಪ್ಪ ಉಪಯೋಗಿಸ್ಬೋದು. ಈ ಥರ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ತೆಳು ಮಾಡಬೇಡಿ ಮಸಾಲೆನ. ನೋಡಿ, ಈ ಥರ ಗಟ್ಟಿಯಾಗಿರಬೇಕು ಮಸಾಲೆ. ಇವಾಗ ತೊಳೆದಿರುವಂಥ ಚಿಕನ್ ಪೀಸಸ್ನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡಿದ್ದನ್ನು ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಚಿಕನ್ ಇದು. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಒಂದು 45 ಮಿನಿಟ್ಸ್ ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದೆ ಮಿಕ್ಸ್ ಮಾಡಿ. ಇವಾಗ 45 ಮಿನಿಟ್ಸ್ ಆದಮೇಲೆ ತೆಗೆದು ಇದನ್ನು ನಾನು ಏರ್ ಫ್ರೈಯರಲ್ಲಿ ಮಾಡ್ತಾಯಿದ್ದೀನಿ. ನೀವು ಇದನ್ನು ಹೊರಗಡೆ ಪ್ಯಾನ್ ಇದ್ದರೆ ಒಂದು ಪಾತ್ರೆಯಲ್ಲಿ ಯಾವ್ದಾದ್ರು ಒಂದು ಬಾಣಲಿ, ಕಡಾಯಿ ಏನಾರು ಇದ್ದರೆ ನೀವು ಅದರಲ್ಲಿ ಕೂಡ ಮಾಡ್ಕೊಬೋದು. ನಾನು ಏರ್ ಫ್ರೈಯರಲ್ಲಿ ಮಾಡ್ತಾಯಿದ್ದೀನಿ. ನೀಟಾಗಿ ಇದನ್ನು ಹಾಕಿದ್ದೀನಿ ನೋಡಿ. ಇವಾಗ ಇದನ್ನು ಏರ್ ಫ್ರೈಯರ್ಗೆ ಇಡೋಣ. ಇಟ್ಬಿಟ್ಟು ನಾನಿಲ್ಲಿ 10 ನಿಮಿಷ ಟೈಮ್ ಸೆಟ್ ಮಾಡ್ತಾಯಿದ್ದೀನಿ. ನೀವು ಹೊರಗಡೆ ಕೂಡ ಫ್ರೈಯಿಂಗ್ ಪ್ಯಾನ್ ಸಿಗುತ್ತಲ್ಲ, ಅದರಲ್ಲಿ ಮಾಡ್ಕೋಬೋದು. ನಿಮ್ಮ ಹತ್ರ ಚಿಕ್ಕ ಬಾಣಲಿ ಇದ್ದರೆ ನೀವು ಅದರಲ್ಲೂ ಕೂಡ ಮಾಡ್ಕೋಬೋದು. ಒಂದು 10-15 ನಿಮಿಷದಲ್ಲೆಲ್ಲ ಆಗೋಗುತ್ತೆ ಇದು. ಈಗ ನಾನು ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ನ ಅದರೊಳಗಡೆ ಬಾಣಲಿನಲ್ಲಿ ಹಾಕ್ಬಿಟ್ಟು ಇಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸೋದಷ್ಟೇ. ನೋಡಿ, 15 ನಿಮಿಷ ಆದಮೇಲೆ ಇವಾಗ ತಂದೂರಿ ಬ್ಲಾಸ್ಟ್ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿತ್ತು. ನಾವಂತೂ ಟ್ರೈ ಮಾಡಿದ್ವಿ, ನೀವು ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.